ಹಲೋ, ಹಾಯ್, ನಮಸ್ಕಾರ. ನಾನು ಪರಿಶ್ರಮ ಚಾನಲಿಂದ ಅನಂತ. ಇವತ್ತು ನಿಮಗೆ ಹೊಸ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಅದು ಹಲಸಿನ ಹಣ್ಣಿನಿಂದ ಮಾಡೋ ಬನ್ಸ್. ಬನ್ಸ್ ಹೇಗೆ ತಯಾರು ಮಾಡೋದು ಅಂತ ನಿಮಗೆ ತೋರಿಸ್ತೇನೆ, ನೋಡ್ಕೊಳ್ಳಿ. ಅದಕ್ಕೆ ಏನೇನು ಸಾಮಾನು ಬೇಕು ಅದನ್ನ ತೋರಿಸ್ತೇನೆ. ನೀವು ಅದನ್ನ ರೆಡಿ ಮಾಡಿಕೊಂಡು ಬನ್ಸ್ ತಯಾರು ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ. ಈಗ ಮಳೆಗಾಲ, ಹಲಸಿನ ಹಣ್ಣಿನ ಸೀಸನ್. ಆದ್ರಿಂದ ನೀವು ಮಾಡ್ಕೋಬಹುದು. ಯಾರ್ಯಾರಲ್ಲಿ ಹಲಸಿನ ಹಣ್ಣು ಸಿಗುತ್ತೆ, ಅದು ಬಕ್ಕೆ ಇರ್ಬೋದು, ಬೆಳುವ ಇರ್ಬೋದು, ಯಾವುದೇ ಹಲಸಿನ ಹಣ್ಣನ್ನು ಉಪಯೋಗಿಸ್ಬೋದು. ಆದ್ರಿಂದ ನೀವು ಮಾಡ್ಕೊಳ್ಳಿ, ತೋರಿಸ್ತೇನೆ. ಮುಂದಿನ ವಿಡಿಯೋ ನೋಡಿ. ಈಗ ನಾನು ಹಲಸಿನ ಹಣ್ಣಿನ ಬನ್ಸ್ ಮಾಡಲಿಕ್ಕೆ ಏನೇನು ಬೇಕು ಸಾಮಾನು ಅಂತ ನಿಮ್ಗೆ ತೋರಿಸ್ತಾ ಇದ್ದೇನೆ. ನೀವು ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಹಲಸಿನ ಹಣ್ಣಿನ ಸೊಳೆ. ಇದೊಂದು 10 ಸೊಳೆ ಬೇಕಾಗುತ್ತೆ. ಅದನ್ನ ಬೀಜ ಬಿಡಿಸಿ ಸಪರೇಟ್ ಆಗಿ ತೆಗೆದಿಟ್ಕೋಬೇಕು. ಎರಡನೇದಾಗಿ ಇದೊಂದು ಮೈದಾ ಹಿಟ್ಟು, ಒಂದೂವರೆ ಕಪ್ ತಗೊಂಡಿದ್ದೇನೆ ಮೈದಾ ಹಿಟ್ಟು. ಆಮೇಲೆ ಇದು ಗೋಧಿ ಹಿಟ್ಟು 1 ಕಪ್ ತಗೊಂಡಿದ್ದೇನೆ. ಇದು ಬೇಕಾಗುತ್ತೆ ಇಷ್ಟು. ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ಆಮೇಲೆ ಇದಕ್ಕೆ 1 ಕಪ್ ಆಗೋಷ್ಟು ಮೊಸರು, ಗಟ್ಟಿ ಮೊಸರು ಇರಬೇಕು, ಮೊಸರು ತಗೊಂಡಿದ್ದೇನೆ. ಆಮೇಲೆ ಇದು ಒಂದು ಅರ್ಧ ಕಪ್ ಸಕ್ಕರೆ ತಗೊಳ್ಳಿ. ಯಾಕೆಂದ್ರೆ ಹಲಸಿನ ಹಣ್ಣು ಸ್ವೀಟ್ ಇರುತ್ತೆ. ಆದ್ರಿಂದ ಆದಷ್ಟು ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಬೋದು. ನೀವು ಹಾಕದೇ ಇದ್ರೂ ಬರುತ್ತೆ. ಬನ್ಸಿ ಸಕ್ಕರೆ ಬೇಕು ಅಂತಲೇ ಇರಲ್ಲ. ಒಂದು ಸ್ವಲ್ಪ ಸ್ವೀಟಿಗೆ ಹಾಕ್ಬೋದು. ಅದರ ನಂತರ ಸ್ವಲ್ಪ ಸೋಡಾ ಬೇಕಾಗುತ್ತೆ. 1 ಚಿಟಿಕೆ ಸೋಡಾ ಹಾಕಿದ್ರೆ ಸಾಕು, ಅಷ್ಟೇ. ನಮಗೆ ರುಚಿಗೆ ಒಂದು ಅದನ್ನ ಸ್ವಲ್ಪ ನಯಸ್ಸಾಗಲಿಕ್ಕೆ ತುಪ್ಪ ಬೇಕಾಗುತ್ತೆ. ಹಿಟ್ಟು ಕಲಿಸ್ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕೋಬೇಕು. ಒಂದು 2 ಟೀ ಸ್ಪೂನ್ ತುಪ್ಪ ಹಾಕೋಬೇಕು. ಅದರ ನಂತರ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಕೊಂಡು ಸರಿ ಕಲಿಸ್ಬೇಕು. ಇದ್ರ ಜೊತೆಗೆ, ಹಿಟ್ಟಿನ ಜೊತೆಗೆ ಸ್ವಲ್ಪ ಓಂಕಾಳು ಮತ್ತು ಜೀರಿಗೆ ಇವೆರಡನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಕು. ಈಗ ಹಿಟ್ಟು ಕಲಸೋದು ಹೇಗೆ ಅಂತ ನಾನು ತೋರಿಸ್ತೇನೆ. ಓಕೆ, ಈಗ ಹಲಸಿನ ಹಣ್ಣನ್ನ ನಾವು ಮಿಕ್ಸರಿಗೆ ಹಾಕೊಂಡು ಇದನ್ನ ರುಬ್ಬೇಕು. ಮಿಕ್ಸಿ ಹಾಕೊಂಡು ನಯಸ್ಸಾಗಿ ರುಬ್ಕೋಬೇಕು. ಒಂದು ಬೋಲಿ ಹಾಕೋತೇನೆ ನಾನು. ಬೋಲಿ ಹಾಕಿ ಹಣ್ಣನ್ನು ರುಬ್ಕೊಂಡಿದ್ದೇನೆ. ಇದಕ್ಕೆ ಮೊಸರು ಹಾಕ್ಬೇಕು. 1 ಕಪ್ ಮೊಸರು ಹಾಕೊಂಡು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸೋಡಾ ಹಾಕಿರ್ತೇನೆ. ಇದಕ್ಕೆ ನಾನು ಫಸ್ಟಿಗೆ ಮೈದಾ ಹಿಟ್ಟು ಹಾಕ್ಕೊಡ್ತೇನೆ. ಮೈದಾ ಹಿಟ್ಟು ಹಾಕ್ಕೊಂಡು ಗಂಟು ಹಾಕದೇ ಇದ್ದಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಕಪ್ಪು ಗೋಧಿ ಹಿಟ್ಟು ಇದೆರಡು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು, ಗಂಟಾಗಬೇಕು. ಈಗ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಸೇರಿಸಿ ಗಂಟಿಲ್ಲದೆ ಇದ್ದಂಗೆ ಸರಿಯಾಗಿ ಕಲ್ಸ್ಕೊಂಡು ಈಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ.
ಉಪ್ಪು ಜಾಸ್ತಿ ಹಾಕ್ಬಾರ್ದು, ಲಿಮಿಟಲ್ಲಿ ಹಾಕಿ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಓಂಕಾಳು ಎರಡು ಸೇರಿಸಿದ್ದೇನೆ. ಇದನ್ನಷ್ಟು ಒಟ್ಟು ಮಾಡಿ ಕಲಸಿ ಈ ರೀತಿ ಬರಬೇಕಿತ್ತು ಸರಿಯಾಗಿ. ಇದು ಸರಿಯಾಗಿದೆ ನೋಡಿ. ಈಗ ನೋಡಿ ಈ ರೀತಿ ಬರಬೇಕು, ಇಷ್ಟು ಮೆದುವಾಗಿ ಬರಬೇಕು. ಇದೆಲ್ಲ ರೆಡಿ ಆದಮೇಲೆ ಕಲರ್ ಬರೋಕ್ಕೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಒಂದು ಚಿಟಿಕೆ ಹಾಕಿ ಸಾಕು. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಕರೆಕ್ಟಾಗಿ ಸೇರಿಸಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕೈ ಹಾಕ್ಕೊಂಡು ಮೇಲೆಲ್ಲ ಸವರಿಟ್ಟು ಹಾಗೆ ಮುಚ್ಚಿಡಬೇಕು. ಇದಕ್ಕೆ ಒಂದು ಟಿಶ್ಯೂ ಪೇಪರ್ ಆಗಲಿ ಅಥವಾ ಕಾಟನ್ ಬಟ್ಟೆಗಾಗಲಿ ಮುಚ್ಚಿಡ್ಬೋದು. ಮುಚ್ಚಿಟ್ರೆ ಬೆಳಗ್ಗೆ ನೀವು ತಿಂಡಿ ಉಪಯೋಗಿಸಬಹುದು. ಈ ರೀತಿ ಮಾಡ್ಕೊಳ್ಳಿ. ಇಷ್ಟು ಮೆದುವಾಗಿ ಬರಬೇಕದು. ಮೆದುವಾಗಿ ಬಂದರೆ ತುಂಬ ಹದವಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೂ. ಇದನ್ನು ಬೆಳಗ್ಗೆ ತಿಂಡಿಗೆ ನಾವು ಲಟ್ಟಿಸಿ ಕರಿಬೇಕು. ಅದು ಆಮೇಲೆ ಒಂದು 6 ಗಂಟೆ ಟೈಮ್ ಆದರೆ ಇದು ಹೀಗೆ ಇರಬೇಕು. ಆ ನಂತರ ನಾವು ಬಂದ್ ಮಾಡ್ಬೋದು. ಹದ ಬರುತ್ತೆ. ಅದು ರಾತ್ರಿ ಇಡೀ ಹಾಗೆ ಮುಚ್ಚಿಟ್ರೆ ಹದ ಬರುತ್ತೆ. ಬೆಳಿಗ್ಗೆ ಮಾಡ್ಕೋಬೋದು. ರಾತ್ರಿ ಹಿಟ್ಟು ಮಾಡ್ಕೊಂಡಿದ್ದೇನೆ. ಅದು ಯಾವ ರೀತಿ ಇದೆ ನೋಡ್ಕೊಳ್ಳಿ ಒಂದ್ಸರಿ. ಈ ರೀತಿ ಬಂದಿದೆ, ತುಂಬ ಸ್ಮೂತ್ ಆಗಿದೆ. ಈ ರೀತಿ ಬರಬೇಕು ಹಿಟ್ಟು. ಇದನ್ನು ಈಗ ಲಟಕಿಸಿ ನಾವು ಕರಿಬೇಕು. ಬಾಣಲಿಗೆ ಎಣ್ಣೆ ಇಷ್ಟು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಅದು ಕಾದಿದೆ, ಚೆನ್ನಾಗಿ ಕಾಯಬೇಕು ಬಾಣಲಿ ಎಣ್ಣೆ. ಆಮೇಲೆ ಈ ರೀತಿ ಉಂಡೆ ಕಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಮುಚ್ಕೊಂಡು ಸ್ವಲ್ಪ ಲಟಕಿಸ್ಕೊಳ್ಳಿ. ತುಂಬ ದೊಡ್ಡಕ್ಕೆಲ್ಲ ಮಾಡ್ಕೋಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ಪೂರಿ ಟೈಪ್ ಅಷ್ಟೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಅಷ್ಟನ್ನೇ ಈ ರೀತಿ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳಿ. ಇಷ್ಟೇ ದೊಡ್ಡ ಸಾಕಾಗುತ್ತೆ, ಜಾಸ್ತಿ ಬೇಡ. ಇದನ್ನ ಕೊಡ್ಸ್ಕೊಂಡು ಕೈಯಲ್ಲಿ ಇದನ್ನ ಎಣ್ಣೆ ಬಿಡಬೇಕು, ನಿಧಾನ ಬಿಟ್ಕೋಬೇಕು. ಇದು ಬಿಟ್ಕೊಂಡು ಇದ್ರ ಮೇಲೆ ಎಣ್ಣೆ ಹಾಕ್ತಾ ಬನ್ನಿ. ನೋಡಿ ಈ ರೀತಿ ಒಬ್ಬತ್ತಿದ್ದು. ನೀವು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಕಪ್ಪಗಾಗ್ಬಿಡುತ್ತೆ. ಅದರಿಂದ ಒಂದು ಮೀಡಿಯಮ್ ಸೈಜಲ್ಲಿ ಬೇಯಿಸ್ಕೋಬೇಕು ನೀವು. ತುಂಬ ಕೆಂಪಗಾಗ ಬೇಯಿಸ್ಕೊಬಿಡಿ. ಮೀಡಿಯಮ್ ಸೈಜಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟಾದರೂ ಸಾಕಾಗುತ್ತೆ. ಈಗ ಇದನ್ನ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೋದು. ಈ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಇದ್ರ ಜೊತೆಗೆ ಕಾಯಿ ಚಟ್ನಿ ಅಥವಾ ತುಪ್ಪ ಹಾಕ್ಕೊಂಡು ನಾವು ತಿನ್ಬೋದು. ನೋಡಿ ಈಗ ಇನ್ನೊಂದು ಹಾಕ್ತಾ ಇದ್ದೇನೆ. ಇದನ್ನ ಹಾಕಬೇಕಿದ್ರೆ ತುಂಬ ಸ್ಲೋವಾಗಿ ಹಾಕಬೇಕು. ಮೈಗೆಲ್ಲ ಎಣ್ಣೆ ಸೇರಿಸ್ಕೋಬಾರ್ದು. ಮೇಯ್ನಾಗಿ ಸುಮ್ಮನೆ ಒಂದು ಹತ್ತಿ ಸ್ವಲ್ಪ ಮೇಲಿಂದ ಒಂಚೂರು ಎಣ್ಣೆ ಬಿಟ್ಬಿಡಿ, ಉಬ್ಬುತ್ತೆ.
ಅದ್ರಾಗ ಹೇಗೆ ಬೀಳುತ್ತೆ ಅಂತ ಈ ರೀತಿ ಎಣ್ಣೆ ಬಿಟ್ಬಿಟ್ಟು ಸಾಕಿದ್ರೆ ಜಾಸ್ತಿ ಕರಿಯಕ್ಕೆ ಹೋಗ್ಬಾರ್ದು, ಕೆಂಪಾಗ್ಬಿಡುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಇಲ್ಲಾಂದರೆ ತುಂಬ ಕರಿದ್ರೆ ಕೈ ಬರುತ್ತೆ. ಹಾಗಾಗಿ ಇಷ್ಟಿದ್ರೆ ಇದು ಸಾಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ತಿನ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಬನ್ಸ್ ರೆಡಿ ಆಗಿದೆ. ಇದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಸ್ಪೆಷಲ್ ಆಗಿ ನಾವು ತಿನ್ಬೋದು. ಇದು ನೋಡಿ ಹೇಗೆ ಬರುತ್ತೆ ಅಂತ ನಾವು ಈಗ ನೋಡೋಣ. ತುಂಬಾ ಚೆನ್ನಾಗಿ ಬಂದಿದೆ, ಘಮ 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 ಅಂತ ಇದೆ. ಆಮೇಲೆ ಒಳ್ಳೆ ಟೇಸ್ಟ್ ಇದೆ, ಕ್ರಿಸ್ಪಿ ಆಗಿ. ನೀವು ಮಾಡ್ಕೊಳ್ಳಿ, ತಿನ್ನಿ. ನಮ್ಮ ಪರಿಶ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನು ಹೆಚ್ಚೆಚ್ಚು ಜನ ಫಾಲೋವರ್ಸ್ ಆಗಿ. ಇದೇ ರೀತಿ ನಾವು ಬೇರೆ ಬೇರೆ ತಿಂಡಿಗಳನ್ನ ಮತ್ತೆ ಅಡುಗೆಗಳನ್ನು ತೋರಿಸ್ತೇವೆ.